ಪೊಲೀಸ್ ಅಧಿಕಾರಿಯೋರ್ವ ಸಮವಸ್ತ್ರದಲ್ಲಿದ್ದಂತ ಸಂದರ್ಭದಲ್ಲೇ ಡಾಬಾಗೆ ನುಗ್ಗಿ ಮಾಲೀಕರಿಗೆ ಬೆದರಿಸಿ ಎಣ್ಣೆ ಹೊಡೆದಂತ ಪ್ರಕರಣ ಇದೀಗ ಬಯಲಾಗಿದೆ. ಬಳ್ಳಾರಿ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯ ಎಎಸ್ಐ ಮೋಹನ್ ಕುಮಾರ್ ನಿನ್ನೆ ರಾತ್ರಿ ಹಗರಿಬೊಮ್ಮನಹಳ್ಳಿ ಹೊರವಲಯದ ಡಾಬಾವನ್ನ ಪರಿಶೀಲನೆ ಮಾಡುವ ನೆಪದಲ್ಲಿ ಅಡುಗೆ ಮನೆಗೆ ನುಗ್ಗಿ ಅಲ್ಲೇ ಕಂಠಪೂರ್ತಿ ಕುಡಿದಿದ್ದಾರಂತೆ. ಡಾಬಾದಲ್ಲಿ ಅಕ್ರಮ ನಡೀತಾ ಇದೆ, ಹೆಚ್ಚಿಗೆ ಮಾತನಾಡಿದ್ರೆ ಡಾಬಾ ಮೇಲೆ ಕೇಸ್ ಹಾಕ್ಬಿಡ್ತೀನಿ ಅಂತ ಬೆದರಿಸಿ ಅವರಿಂದಲೇ ಎಣ್ಣೆ ತರಿಸಿಕೊಂಡು ಸಮವಸ್ತ್ರದಲ್ಲೇ ಎಣ್ಣೆ ಹೊಡೆದಿದ್ದಾರೆ ಅನ್ನುವಂತಹ ಆರೋಪವನ್ನ ಈಗ ಡಾಬಾಗೆ ಸಂಬಂಧಪಟ್ಟಂತ ಸಿಬ್ಬಂದಿ ಮಾಡ್ತಾ ಇದ್ದಾರೆ. डेट बरगೈತೆ ಅವ್ರಿಗೆ ಒಂದು ಲೀಟರ್ ವಾಟರ್ ಅಲ್ಲಿ ಬೇಡ ಸ್ವಲ್ಪ ಹಾಕ್ತೀನಿ. ಒಂದು ಇಷ್ಟೆಲ್ಲ ಸ್ಟಾಕ್ ಇಟ್ಕೊಂತಾನೆ ಏನು ಮಾಡ್ತೀರಿ? ನೀವೇ ಬರ್ಬೇಕು ಸರ್, ರೇಡ್ ಮಾಡ್ಬಿಡೋದು ಅದಕ್ಕೆ ಮತ್ತೆ ರಾಮಣ್ಣ ಕೆರೆ ಮತ್ತೆ ಮಾತಾಡ್ತೀರಿ ಮತ್ತೆ ನೀವು ಮತ್ತೆ ನಮಗೆ ಅಂತೀರಿ. ರಾಮಣ್ಣ AMS ರಾಮಣ್ಣ ಮತ್ತೆ ಕೇಸ್ ಮಾಡ್ತೀವಿ ಮಾಡೋಣ ಸರ್, ಅದಕ್ಕೇನಂತೆ ಬಿಟ್ಟಿವ ಇಲ್ಲ ಬಿಡೋದೇನಿಲ್ಲ, ಅವಶ್ಯಕತೆ ಏನಿಲ್ಲ. ಹಗರಿಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯ ಎಎಸ್ಐ ಮೋಹನ್ ಕುಮಾರ್ ನಿನ್ನೆ ಈ ರೀತಿ ಡಾಬಾಗೆ ನುಗ್ಗಿ, ಅದು ವಿತ್ ಯೂನಿಫಾರ್ಮ್, ಅವ್ರು ಬೇರೆ ಟೈಮಲ್ಲಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಆದರೆ ಯೂನಿಫಾರ್ಮಲ್ಲಿ ಇದ್ದಂಥ ಟೈಮ್ನಲ್ಲೇ ಕುಡ್ದಿರೋದು. ಜೊತೆಗೆ ಡಾಬಾ ಸಿಬ್ಬಂದಿ ಬೇರೆ ಅಲ್ಲಿಗೆ ಬಂದು ಗಲಾಟೆ ಎಲ್ಲ ಮಾಡ್ತಾರಂತೆ, ಜೊತೆಗೆ ಕೇಸ್ ಹಾಕ್ಬಿಡ್ತೀನಿ ಅಂತೆಲ್ಲ ಹೆದರ್ಸ್ತಾರಂತೆ. ಆ ನಂತರದಲ್ಲಿ ಈಗ ಹೋಗಿ ಕಿಚನ್ಗೆ ಹೋಗಿ ಏನೇನು ಬೇಕೋ ಅವರೆಲ್ಲ ಅಡುಗೆ ಮಾಡಿಸ್ಕೊಂಡು ಆ ನಂತರದಲ್ಲಿ ಅಲ್ಲೇ ಹೋಗಿ ಕುಡಿತಾರೆ ಅನ್ನುವಂಥದ್ದು ಅವ್ರು ಮಾಡ್ತಾರಂತ ಆರೋಪ. ಹಾಗೇನಾದರೂ ನಿಜವಾಗ್ಲೂ ಆಗಿದ್ರೆ ಇದು ಅಕ್ಷಮ್ಯ ಅಪರಾಧ ಆಗುತ್ತೆ. ಅದು ಕೂಡ ಓರ್ವ ಖಾಕಿ ತೊಟ್ಟಂತಹ ಅಧಿಕಾರಿನೇ ಹೀಗೆ ಮಾಡಿದ್ರೆ ಬೇರೆ ಜನಕ್ಕೆ ಅವ್ರು ಏನು ಸಂದೇಶ ಕೊಟ್ಟಂತೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಎಎಸ್ಐ ಮೋಹನ್ ಕುಮಾರ್ ಅವರ ವಿರುದ್ಧ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಯೂನಿಫಾರ್ಮ್ನಲ್ಲೇ ಇದ್ದಾರೆ, ಕಿಚನ್ಗೆ ಹೋಗ್ತಾರೆ, ಏನೋ ಮೆತ್ಗಿರೋದು ಹಾಕು ಅಂತೆಲ್ಲ ಹಾಕ್ಸ್ಕೊಂತಾರೆ, ಕುಡಿತಾರೆ. ಬಹುಶಃ ಬಹಳ ಕಿರುಕುಳ ಕೊಟ್ಟೆ ಇವತ್ತು ಈ ರೀತಿ ರೆಕಾರ್ಡ್ ಮಾಡಿ ಹೊರಗೆ ಬಿಟ್ಟಿದ್ದಾರೆ ಅನ್ಸುತ್ತೆ ಡಾಬಾ ಸಿಬ್ಬಂದಿ, ಅಲ್ವಾ ಬಸವರಾಜ್? ಖಂಡಿತ ಮಾಲ್ತೇಶ್, ಇದು ಬಳ್ಳಾರಿ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯ ಎಎಸ್ಐ ಮೋಹನ್ ಕುಮಾರ್ ಏನಿದ್ದಾರೆ, ನಿನ್ನೆ ರಾತ್ರಿ ಸಂದರ್ಭದಲ್ಲಿ ಹಗರಿಬೊಮ್ಮನಹಳ್ಳಿ ಹೊರವಲಯದಲ್ಲಿರ್ತಕ್ಕಂಥ ಡಾಬಾವೊಂದಕ್ಕೆ ತೆರಳುತ್ತಾರೆ. ಇಲ್ಲಿ ಅಕ್ರಮ ನಡೀತಾ ಇದೆ ಅನ್ನೋ ನಿಟ್ಟಿನಲ್ಲಿ ಪರಿಶೀಲನೆ ಮಾಡುವ ನೆಪದಲ್ಲಿ ಡಾಬಾ ಒಳಗಡೆ ನುಗ್ಗಿರ್ತಕ್ಕಂಥ ಮೋಹನ್ ಕುಮಾರ್ ಅಲ್ಲಿ ಡಾಬಾ ಸಿಬ್ಬಂದಿಗಳಿಗೆ ಒಂದು ದರ್ಪವನ್ನು ಕೂಡ ತೋರ್ತಾರೆ. ಇಲ್ಲಿ ನೀವು ಅಕ್ರಮ ನಡೆಸ್ತಾ ಇದ್ರಿ, ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದ್ರಿ ಅನ್ನೋ ದರ್ಪ ತೋರ್ತಾ ಇದ್ದಾರೆ. ಅದ್ರ ಜೊತೆಗೆ ತಾವೇ ಖುದ್ದು ಒಂದು ಡಾಬಾದ ಕಿಚನ್ ಕೋಣೆ ಒಳಗಡೆ ಹೋಗಿ ಮದ್ಯ ಸೇವನೆ ಕೂಡ ಮಾಡ್ತಾರೆ. ಅಲ್ಲಿ ಒಂದು ಸಿಬ್ಬಂದಿ ಅಲ್ಲಿ ಡಾಬಾದ ಸಿಬ್ಬಂದಿಗಳಿಗೆ ಬೆದರಿಸಿ ಮದ್ಯವನ್ನ ಕೂಡ ತರಿಸ್ಕೊಳ್ತಾರೆ. ಅದಾದ ಬಳಿಕ ಸಮವಸ್ತ್ರದಲ್ಲಿ ತಾವು ಮೋಹನ್ ಕುಮಾರ್ ಎಎಸ್ಐ ಅವರು ಮದ್ಯ ಸೇವನೆ ಮಾಡ್ತಕ್ಕಂಥದ್ದು ಕೂಡ ಪ್ರತಿ ಬಾರಿ ಕೂಡ ಈತ ಡಾಬಾಕ್ಕೆ ಹೋದ ಸಂದರ್ಭದಲ್ಲಿ ಈ ರೀತಿಯಾಗಿ ಎದುರ್ತಕ್ಕಂಥದ್ದು, ಕಂಠಪೂರ್ತಿ ಪುಕ್ಕಟೆಯಾಗಿ ಕುಡಿದು ಬರ್ತಕ್ಕಂಥದ್ದು ಕೂಡ ಇರ್ತಿತ್ತು. ಆ ನಿಟ್ಟಿನಲ್ಲಿ ಸ್ಥಳೀಯರು ಮತ್ತು ಡಾಬಾ ಸಿಬ್ಬಂದಿಗಳು ಕೂಡ ಇವರ ದರ್ಪ ಮತ್ತು ವರ್ತನೆ ಕೂಡ ರೋಸಿ ಹೋಗಿದ್ರು. ಆ ನಿಟ್ಟಿನಲ್ಲಿ ಈತ ನಿನ್ನೆ ಬಂದ ಸಂದರ್ಭದಲ್ಲಿ ಒಂದು ಮೊಬೈಲ್ ವಿಡಿಯೋನ ಕೂಡ ಮಾಡ್ಕೊಂಡಿದ್ದಾರೆ. ಈ ಮೊಬೈಲ್ ವಿಡಿಯೋ ಇಡೀ ಹಗರಿಬೊಮ್ಮನಹಳ್ಳಿಯಲ್ಲಿ ಕೂಡ ಸಾಕಷ್ಟು ವೈರಲ್ ಆಗಿ ಕೂಡ ಈಗ ಇದು ಸಂಬಂಧಪಟ್ಟಂಗೆ SP ಅವರು ಕೂಡ ಒಂದು ತನಿಖೆ ಮಾಡ್ಲಿಕ್ಕೆ DSP ಕೂಡ ಆದೇಶವನ್ನು ಕೂಡ ಮಾಡಿದ್ದಾರೆ. ಈತ ಕರ್ತವ್ಯ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಡಾಬಾದಲ್ಲಿ, ಅದು ಸಮವಸ್ತ್ರದಲ್ಲಿ ಈ ರೀತಿಯಾಗಿ ಮದ್ಯ ಸೇವನೆ ಮಾಡ್ತಕ್ಕಂಥದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕೂಡ ಎಡೆ ಮಾಡಿಕೊಟ್ಟಿದೆ. ಅದರ ಜೊತೆಗೆ ಈತ ಹಿಂದೆ ಕೂಡ ಸಾಕಷ್ಟು ಸಂದರ್ಭದಲ್ಲಿ ಕೂಡ ಸಮವಸ್ತ್ರದಲ್ಲಿ ಮತ್ತು ಕರ್ತವ್ಯದಲ್ಲಿದ್ದಾಗೆ ಈ ರೀತಿಯಾಗಿ ಮದ್ಯ ಸೇವನೆ ಮಾಡ್ತಾ ಇದ್ದ ಆರೋಪಗಳು ಕೂಡ ಈ ಒಂದು ASI ಮೇಲೆ ಇರ್ತಕ್ಕಂಥದ್ದು. ಓಕೆ, ಧನ್ಯವಾದ ಬಸವರಾಜ್.